ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ 155ನೇ ಜಯಂತಿ ಮಹೋತ್ಸವದ ಅಂಗವಾಗಿ ಇಂದು ನಂಜನಗೂಡಿನಲ್ಲಿ ವಿವಿಧ ಪರ ಸಂಘಟನೆಗಳಿಂದ ಶಾಸಕ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಕ್ಷಿಣ ಕಾಶಿ ನಂಜನಗೂಡಿನ ಪವಿತ್ರ ಯಾತ್ರಾ ಸ್ಥಳವಾದ ಶ್ರೀ ಕಂಠೇಶ್ವರ ಸ್ವಾಮಿ ದೇವಾಲಯದ ಸುತ್ತಮುತ್ತ ಹಾಗೂ ಕಪಿಲಾ ನದಿ ಸ್ನಾನಘಟ್ಟದ ಬಳಿ ಸ್ವಚ್ಛತಾ ಕಾರ್ಯಕ್ರಮವು ಜೋರಾಗಿಯೇ ನಡೆಯಿತು. ವಿದ್ಯಾರ್ಥಿಗಳು, ವಿವಿಧ ಪರ ಸಂಘಟನಾಕಾರರು ಕಪಿಲಾ ನದಿಗಿಳಿದು ನದಿಯಲ್ಲಿನ ತ್ಯಾಜ್ಯವನ್ನ ಸ್ವಚ್ಛಗೊಳಿಸಿದರೆ, ಮಹಿಳೆಯರು ನದಿಯ ಮೇಲ್ಭಾಗವನ್ನ ಗುಡಿಸುವ ಮೂಲಕ ಸ್ವಚ್ಛಗೊಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಈಗ ಗಾಂಧೀಜಿ ಅವರ ಜಯಂತ್ಯೋತ್ಸವದ ಪ್ರಯುಕ್ತ ಕಳೆದ ವರ್ಷ ಕೂಡ ನಾವು ನಂಜನಗೂಡಿನಿಂದ ಬದನವಾಳ ತನಕ ಪಾದಯಾತ್ರೆ ಮುಖಾಂತರ ಅಲ್ಲಿ ಬದನವಾಳನ ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರಕ್ಕೆ ತೆರಳಿ ಅಲ್ಲಿ ನಾವು ಗಾಂಧೀಜಿಯವರ ಜಯಂತ್ಯೋತ್ಸವವನ್ನು ಅಲ್ಲಿ ಆಚರಣೆಯನ್ನು ನಾವು ಮಾಡಿದ್ದು. ಅವರ ಏನು ನಡೆ ಇತ್ತು, ಸತ್ಯ ಹಾಗೂ ಅಹಿಂಸದ ಕಡೆಗೆ ಏನು ಅವರ ನಡೆ ಇತ್ತು, ಅದರಂತೆ ನಾವು ಕೂಡ ಅವರ ಒಂದು ಮಾರ್ಗಸೂಚಿಯಂತೆ ನಾವು ಕೂಡ ಒಂದು ಪಾದಯಾತ್ರೆಯನ್ನು ಮಾಡಿಕೊಂಡು ಅಲ್ಲಿ ತೆರಳಿ ಅವರ ಸ್ಮರಣೆಯನ್ನು ನಾವು ಮಾಡಿದ್ದು. ಅದರಂತೆ ಏನು ನಮ್ಮ ಹಿಂದೆ ಭಾರತ್ ಜೋಡೋ ಪಾದಯಾತ್ರೆ, ಒಂದು ಐತಿಹಾಸಿಕ ಪಾದಯಾತ್ರೆ, ಅದು ಏನು ನಮ್ಮ ಬದನವಾಳಿಗೆ ಸಾಗಿ ಬಂದಿತ್ತು. ಅಲ್ಲಿ ಮಾನ್ಯ ರಾಹುಲ್ ಗಾಂಧಿರವರು, ಲೀಡರ್ ಆಫ್ ದ ಅಪೋಸಿಷನ್, ಅವರು ಅಲ್ಲಿ ಬಂದು ಗಾಂಧೀಜಿಯವರನ್ನ ಸ್ಮರಣೆಯನ್ನು ಮಾಡುವಂಥದ್ದು ಒಂದು ಇತಿಹಾಸ. ಆವತ್ತಿನ ದಿವಸ ಹಲವಾರು ಭರವಸೆಗಳನ್ನು ಮಾನ್ಯ ರಾಹುಲ್ ಗಾಂಧಿ ಸಾಹೇಬರು, ಹಾಗೆ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಅವರು, ಹಾಗೆ ನಮ್ಮ ತಂದೆಯವರು ಶ್ರೀ ಯದುವೀರವರು ಆ ಭಾಗದಲ್ಲಿ ಹಲವಾರು ಭರವಸೆಗಳನ್ನು ನೀಡಿದ್ದು, ಆ ಒಂದು ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರವನ್ನು ನಾವು ಅಭಿವೃದ್ಧಿ ಪಡಿಸ್ತೇವೆ ಅಂತ ಅವರು ತಿಳಿಸುವಂಥದ್ದು ಇದು ಸತ್ಯ. ಅದರಿಂದ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಪೂರಕವಾಗಿ ಇವತ್ತಿನ ದಿವಸ ಕಳೆದ ಬಜೆಟ್ನಲ್ಲಿ ಬದನವಾಳನಲ್ಲಿರುವಂತಹ ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರವನ್ನು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಗೊಳಿಸ್ತೇವೆ ಅಂತ ಅವರು ಬಜೆಟ್ನಲ್ಲಿ ಸ್ಪಷ್ಟನೆಯನ್ನು ಅವರು ನೀಡಿದ್ದಾರೆ. ಅದರಂತೆ ಇವತ್ತಿನ ದಿವಸ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಆಗಿದೆ, ಅನುಷ್ಠಾನ ಸಮಿತಿ ಈಗಾಗಲೇ ರಚನೆ ಆಗಿರೋಂಥದ್ದು. ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಏನು ಮಾಡ್ತಾ ಇದ್ದೇವೆ, ಅಕ್ಟೋಬರ್ 2 ನಾಳೆ ದಿವಸ ಅಫಿಷಿಯಲ್ ಆಗಿ ನಮ್ಮ ತಾಲೂಕು ಆಡಳಿತ ವತಿಯಿಂದನೇ ನಾವು ಸರ್ಕಾರಿ ಕಾರ್ಯಕ್ರಮವನ್ನು ಗಾಂಧಿ ಜಯಂತಿ ಏನು ಆಚರಣೆಯನ್ನು ಅಲ್ಲೇ ನಾವು ಮಾಡಬೇಕು ಅನ್ನೋ ನಿರ್ಧಾರವನ್ನು ಮಾಡಿಕೊಂಡು ಪಾದಯಾತ್ರೆ ಮುಖೇನ ಏನು ಕಳೆದ ವರ್ಷ ನಾವು ಮಾತನ್ನು ಕೊಟ್ಟಿದ್ದೋ, ಪ್ರತಿ ವರ್ಷ ನಾವು ಪಾದಯಾತ್ರೆ ಮುಖಾಂತರನೇ ಬಂದು ಇಲ್ಲಿ ಆಚರಣೆಯನ್ನು ಮಾಡ್ತೀವಿ ಅಂತ. ಅದರಂತೆ ಈ ವರ್ಷನೂ ಕೂಡ ನಾವು ಬೆಳಿಗ್ಗೆ ಸುಮಾರು 8 ಗಂಟೆ ಸಮಯಕ್ಕೆ ನಾಗಮ್ಮ ಶಾಲೆಯಿಂದ ನಾವು ಪ್ರಾರಂಭವನ್ನು ಮಾಡಿ ಉದ್ಘಾಟನೆ ಸಮಾರಂಭ ಅಲ್ಲಿರ್ತದೆ, ಅಲ್ಲಿ ಪ್ರಾರಂಭವನ್ನು ಮಾಡಿ ಮತ್ತು ವಿದ್ಯಾಪೀಠದಲ್ಲಿ ನಾವು ತಿಂಡಿಯನ್ನು ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆನಂತರ ಬದನವಾಳನಲ್ಲಿ ನಾವು ಅಫಿಷಿಯಲ್ ಕಾರ್ಯಕ್ರಮವನ್ನು ಅಲ್ಲಿ ಏರ್ಪಾಡು ಮಾಡಲಾಗಿದೆ. ಆದ್ದರಿಂದ ನಾನು ತಮ್ಮ ಮೂಲಕ ನಮ್ಮ ಕ್ಷೇತ್ರದ ಜನತೆಗೆ, ಹಾಗೆ ಅಕ್ಕಪಕ್ಕದ ಕ್ಷೇತ್ರದ ಜನತೆಗೆ ವಿನಂತಿಯನ್ನು ಮಾಡ್ತೇನೆ, ದಯಮಾಡಿ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮದಲ್ಲಿ ಕೂಡ ಅಥವಾ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಅವರಲ್ಲಿ ನಾವು ವಿನಂತಿಯನ್ನು ಮಾಡ್ತೇವೆ.